ಪೋಷಕರ ಸಭೆಯಲ್ಲಿ ಮಾಧ್ಯಮದ ಎಲ್ಲ ಅಣ್ಣಂದರಿಗೆ ಸ್ವಾಗತ ಮಾಡ್ತಾ, ಈ ಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ 27,000 ಜನ ಗೃಹರಕ್ಷಕರಿದ್ದಾರೆ. 50 ವರ್ಷಗಳಿಂದ ಅವರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಅನುಕೂಲಗಳು ಮಾಡಿಲ್ಲ. ಕೇವಲ ಚುನಾವಣೆ ಸಮಯದಲ್ಲಿ ಗಣೇಶ ಬಂದೋಬಸ್ತು, ದಸರಾ ಬಂದೋಬಸ್ತು, ಹಂಪಿ ಉತ್ಸವ, ಕೆಲವು ಕಾರ್ಯಕ್ರಮಗಳಲ್ಲಿ ಒಂದು 3 ತಿಂಗಳು ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಡ್ಯೂಟಿ ಕೊಡುತ್ತೆ. ಇನ್ನು ಈ ವರ್ಷ ಅವರಿಗೆ ಕೆಲಸ ಇಲ್ಲ, ಕೂಲಿ ಮಾಡಬೇಕು ಮತ್ತು ಇನ್ನೇನೇ ಕೆಲಸಕ್ಕೆ ಹೋಗಬೇಕು. ಅಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರೆ ಮತ್ತೆ ಇಲ್ಲಿ ಕೆಲಸಕ್ಕೆ ಕರಿಬೇಕಾರೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಸಲ್ಲದವರಾಗಿ ನಮ್ಮ ಗೃಹರಕ್ಷಕರು ಅವರ ಕುಟುಂಬಗಳು ತುಂಬ ಕಷ್ಟದಲ್ಲಿದ್ದೇವೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಏನು ಆಂಧ್ರ, ತೆಲಂಗಾಣ, ಗೋವಾ ರಾಜ್ಯಗಳಲ್ಲಿ ಈಗಾಗಲೇ 365 ದಿನ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ಮೊನ್ನೆ ತೆಲಂಗಾಣದಲ್ಲಿ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಈಗ ಒಬ್ಬ ಗೃಹರಕ್ಷಕ ದಿನಕ್ಕೆ 1,000 ರೂಪಾಯಿ ನಿಗದಿ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಕಾಯಂ ಮಾಡೋದು ಬೇಡ, ಕನಿಷ್ಠ ಪಕ್ಷ 365 ದಿನ ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಗಮನಿಸಬೇಕು, ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ನಿಮ್ಮ ಗ್ಯಾರಂಟಿಗಳಿಗೆ ಸ್ವಾಗತ ಮಾಡ್ತೀವಿ. ಆದರೆ ಅದು ಕೊಟ್ಟಿರೋದು ಬಡವರಿಗೆ ಅಲ್ವಾ? ಮತ್ತು 27,000 ಜನ ಈ ಗೃಹರಕ್ಷಕರು ಬಡವರ, ಶ್ರೀಮಂತರ, ಮತ್ತು ಇವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ನಿಮಗೆ ಮನವಿ ಕೊಡ್ತಾ ಇದ್ರೆ ಆ ಮನವಿಗೊಂದು ಬೆಲೆ ಬೇಡವೇನು? ಡ್ಯೂಟಿ ಮಾತ್ರ ಮಾಡಿಸ್ಕೊಂತೀರಿ, ಗೃಹರಕ್ಷಕರು ಪೊಲೀಸರು ಸಮಾನ ಅಂತ ಹೊಗಳ್ತೀರಿ, ಅವರು ಜೀವದ ಹಂಗು ತೊರೆತು ಗೃಹರಕ್ಷಕನೇ ಪ್ರಾಣ ರಕ್ಷಣೆ ಮಾಡಿದಾಗ ಅವ್ರನ್ನ ಹೊಗಳಕ್ಕೆ ಮಾತ್ರ ಬೇಕು. ಗೃಹರಕ್ಷಕ ದಿನಾಚರಣೆಯಲ್ಲಿ ಅವ್ರನ್ನ ಹೊಗಳಿ ಒಂದು ಸುಳ್ಳು ಕೇಳಿಸಲ್ಲದಲ್ಲ ಸ್ವಾಮಿ. ರಾಜ್ಯದಲ್ಲಿ ಈ ಕೂಡಲೇ ಸರ್ಕಾರದಲ್ಲಿ ಏನು ಬಡ್ಜೆಟ್ ಅಧಿವೇಶನ ತೀರ್ಮಾನ ತಗೊಳ್ಳಿ, 365 ದಿನ ಘೋಷಣೆ ಮಾಡಿ. ಇಡೀ ಭಾರತ ದೇಶದಲ್ಲಿ 18 ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಪಕ್ಕದ ಆಂಧ್ರ ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಮೀನಮೇಷ ಎಣಿಸಿದ ಉದ್ದೇಶ ಏನು? ನೀವು ಮಾಡಿ ಆದಷ್ಟು ಬೇಗ ಈ ಬಡ್ಜೆಟ್ ಅನೌನ್ಸ್ ಮಾಡಬೇಕು. 365 ದಿನ ಕರ್ತವ್ಯ ಘೋಷಣೆ ಆಗಬೇಕು. ಮತ್ತು ವೇತನ ಏನು ಸ್ವಾಮಿ? ನಗರದಲ್ಲಿ 1, ಜಿಲ್ಲೆಯಲ್ಲಿ 1, ತಾಲೂಕಲ್ಲಿ 1, ಒಬ್ಬರಿಗೊಂದು ಎಲ್ಲರೂ 27,000 ಗೃಹರಕ್ಷಕರು ಅಲ್ವಾ? ಅವರವರಲ್ಲೇ ನೀವು ಬೆಂಕಿ ಇಚ್ಚಕ್ಕೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಸ್ವಲ್ಪ ಕಡಿಮೆ ಕೊಡ್ತೀವಿ. ಇದು ಯಾವ ನೀತಿ? ಯಾವ ಸಂವಿಧಾನದಲ್ಲಿ ಬರೆದವರು ನಿಮಗೆ ಅವ್ರು ಕಡಿಮೆ ಕೊಡಿ, ಇವ್ರು ಜಾಸ್ತಿ ಕೊಡಿ ಅಂತೇಳಿ? ಸಮಾನ ವೇತನ ಕೊಡಿ, ಎಲ್ಲರಿಗೂ ಕೂಡ ಸಮಾನವಾದ ವೇತನ ಕೊಟ್ಟಾಗ ಅದು ಸಾಮಾಜಿಕ ನ್ಯಾಯ ಆಗುತ್ತೆ. ನೀವು ಕೊಡ್ತಾರೆ ವೇತನ, ನೀವು ಒಂಥರ ಪರಿಷ್ಕರಣೆ ಮಾಡೋಕ್ಕಾಗಲ್ವಾ, ನೋಡೋಕ್ಕಾಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ, ಗೃಹರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ಕೊಡೋಕ್ಕೆ ಪರಿಪೂರ್ಣ ಅವಕಾಶ ನಿಮಗಿದೆ. ಮತ್ತೆ ಸರ್ಕಾರದ ಏನಿವತ್ತು ಖಜಾನೆ ಖಾಲಿಯಾಗಿದೆ, ಬರದಾಗಿದೆ, ಅಂತ ಖಜಾನೆಯನ್ನು ಭರ್ತಿ ಮಾಡೋ ಶಕ್ತಿ ನಮ್ಮ ಗೃಹರಕ್ಷಕರಿಗಿದೆ. ಮೊದಲನೇ ಆದಾಯ ನಿಮ್ಗೆ ಏನಿದೆ? ಈಗ ನೀವು ನಮ್ಮ ಗೃಹರಕ್ಷಕರು ಬದಲಾಗಿ ಒಂದು 27,000 ಒಂದು 50,000 ಜನ ಪೊಲೀಸ್ ಇಲಾಖೆಯನ್ನು ತಗೊಂತೀವಿ ಅಂದ್ಕೊಳ್ಳಿ, ಅವಾಗ ಎಷ್ಟು ನಿಮ್ಗೆ ಇದಾಗುತ್ತೆ. ಆದರೆ ಗೃಹರಕ್ಷಕರು ಅವ್ರು ಕೊಡಲ್ಲ ಕಾಲು ಭಾಗ ನೀವು ವೇತನ ಕೊಟ್ಟರೆ 27,000 ಜನ 24 ಗಂಟೆ ಡ್ಯೂಟಿ ಮಾಡಕ್ಕೆ ಹಿಡಿದಿರಲ್ವಾ? ಯಾಕೆ ಇವ್ರಿಗೆ ಪೂರ್ಣಾವಧಿ ಕರ್ತವ್ಯ ಕೊಡಬಾರ್ದು? ನಿಮಗೂ ಕೂಡ ಖಜಾನೆ ಭರ್ತಿ ಆಗುತ್ತಲ್ವಾ? ಎಲ್ಲೋ ಒಂದು ಕಡೆ ನಿಮಗೂ ಅನುಕೂಲ ಆಗುತ್ತಲ್ವಾ? ಮತ್ತು ಇವು ಕೊಡೋ ಕೆಲಸ ಎಲ್ಲಿ ಅಂತ? ಈ ರಾಜ್ಯದಲ್ಲಿ 31 ಜಿಲ್ಲೆ 176 ತಾಲೂಕಲ್ಲಿ, ಪ್ರತಿ ತಾಲೂಕಲ್ಲೂ ಕೂಡ ಆಸ್ಪತ್ರೆ ಇದಾವ. ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಗೃಹರಕ್ಷಕರು ಕೊಡಿ, ಅವ್ರಲ್ಲಿ ಡ್ಯೂಟಿ ಕೊಡಿ. ಇಡೀ ರಾಜ್ಯದಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಪ್ರೈವೇಟ್ ಅವ್ರನ್ನ ತಗೊಂಡಿದ್ದೀರಾ, ಏಜೆನ್ಸಿ ಅವರು ಕಮಿಷನ್ ಬರಲಿ ಅಂತನಾ?
ಏಜೆನ್ಸಿಯಿಂದ ಕಮಿಷನ್ ತಗೊಳ್ಳೋ ಬದಲು ನಮ್ಮ ಗೃಹರಕ್ಷಣೆ ತಗೊಳ್ಳಿ ಸ್ವಾಮಿ. ಪ್ರಾಮಾಣಿಕರು ಡ್ಯೂಟಿ ಮಾಡ್ತಾರೆ, ಯೂನಿವರ್ಸಿಟಿ ಕಾಪಾಡ್ತಾರೆ. ಈ ರಾಜ್ಯದಲ್ಲಿ ಎಷ್ಟು ಮಾನ್ಯುಮೆಂಟ್ಸ್ ಇದ್ದಾವೆ, ಟೂರಿಸ್ಟ್ ಪ್ಲೇಸ್ ಇದ್ದಾವೆ, ಮತ್ತೆ ಏನು ಐತಿಹಾಸಿಕ ಸ್ಥಳಗಳಿದ್ದಾವೆ. ಅವ್ರ ರಕ್ಷಣೆಗೆ ಇವ್ರು ನೇಮಕಾತಿ ಮಾಡ್ಕೊಳ್ಳಿ. ಅವಾಗ 27,000 60,000 ಗೃಹರಕ್ಷಕ ಬೇಕಾಗ್ತಾರೆ. ಅದನ್ನು ಮಾಡಿ. ಇರೋ 27,000 ಸರಿಯಾಗಿ ಡ್ಯೂಟಿ ಇಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ, ಗೃಹರಕ್ಷಕರ ನೇಮಕಾತಿ 24,000 ಸಂಬಳ ಅಂತ. ಪಾಪ ಅವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಏನೋ ಇದೊಂದು ಅಪಾಯಿಂಟ್ ಅಂತ ಬಂದು ಅಡ್ಮಿಷನ್ ಆಗಿ ಎಲ್ಲ ಮಿಲಿಟರಿ ಸಿಸ್ಟಮಲ್ಲಿ ನೇಮಕಾತಿ ಆಗ್ತಾರೆ. ನೇಮಕಾತಿ ಆದರೆ ಡ್ಯೂಟಿನೇ ಇಲ್ಲ, ಇರೋವರಿಗೆ ಡ್ಯೂಟಿ ಇಲ್ಲ, ಮತ್ತೆ ಇನ್ನೊಂದು ನೇಮಕಾತಿ ಮಾಡ್ತಿರಲ್ಲ, ಇದ್ಯಾವ ನ್ಯಾಯ? 27,000 ಪೂರ್ಣಾವಧಿ ಕರ್ತವ್ಯ ಕಂಪ್ಲೀಟ್ ಮಾಡಿ. ಅವಾಗ ಎಷ್ಟು ಬೇಕಾದ್ರೆ ನೇಮಕಾತಿ ಮಾಡ್ಕೊಳ್ಳಿ, ನಾವೇನು ಬೇಡ ಆಗ್ತೀವ? ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಪೋಷಕರ ಸಭೆ ಆಗಿದ್ದಾವೆ. ಗೃಹರಕ್ಷಕರ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅವರ ಧರ್ಮಪತ್ನಿಗಳು ಇವತ್ತು ಬದುಕಕ್ಕಾಗಲ್ಲ. ಅಣ್ಣ ನಾವು ನಿಮ್ಮ ಜೊತೆಗೆ ಬಿಡಂಬರಕ್ಕೆ ಬರ್ತೀವಣ್ಣ, ನಿಮ್ಮ ಕೈ ಜಾಡಿಸೋಣ, ನಮ್ಮ ಪರವಾಗಿ ಧ್ವನಿ ಎತ್ತಂತೆ ನಿಂತವ್ರೆ. ಸರ್ಕಾರ ಇವರು ವಿಳಂಬರಕ್ಕಿಂತ ಬರೋಕ್ಕಿಂತ ಮೊದಲು ತೀರ್ಮಾನ ತಗೊಂಡು ಪೂರ್ಣಾವಧಿ ಕರ್ತವ್ಯ ಘೋಷಣೆ ಮಾಡಿ. ಇದು ಸಣ್ಣ ವಿಚಾರ. ಇದು ಸರ್ಕಾರಕ್ಕೆ ಕಾಯಂ ಕೇಳಿದ್ರೆ, ಕಾಯಂ ಮಾತಿ ಕೇಳಿದ್ರೆ ಭಯ ಪಡ್ಬೋದು. ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತ ಕೇಳ್ತೀವಿ. ಎಷ್ಟೋ ಜನ ನಿಮ್ಮ ಇಲಾಖೆಯಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಅವರು ಸಂಬಳ ಕೊಡ್ತಾ ಇದ್ದೀರಾ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಫುಲ್ ಟೈಮ್ ಕೆಲಸ ಮಾಡೋಕ್ಕೆ ಬದ್ಧವಾಗಿದ್ದೀವಿ, ಬರ್ಕೊಡ್ತೀವಿ. 365 ದಿನ ಪ್ರಾಮಾಣಿಕವಾಗಿ ಏನು ಡ್ಯೂಟಿ ಕೊಡ್ತೀರ ನಾವು ಆ ಕೆಲಸ ಮಾಡೋಕ್ಕೆ ರೆಡಿ ಅಂತ ಬರ್ಕೊಡ್ತೀವಿ. ನಿಮಗೆ ಕೊಡಿ ಪೂರ್ಣಾವಧಿ ಕರ್ತವ್ಯ. ಇವತ್ತು ಏನು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಇವತ್ತು ಪೋಷಕರ ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಎಲ್ಲ ಪೋಷಕರು